ಟಾಪ್ 8 ಮೊದಲನೇ ಸುದ್ದಿ ಚುನಾವಣೆ ಸಮೀಪಿಸ್ತಾ ಇದೆ. ಒಂದ್ ಕಡೆ ಮತದಾರರಿಗೆ ಆಸೆ ಆಮಿಷಗಳನ್ನ ಉಡ್ತಾ ಇದ್ರೆ ಇನ್ನೊಂದ್ ಕಡೆ ಧಮ್ಕಿ ಪಾಲಿಟಿಕ್ಸ್ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸರ್ಕಾರಿ ಸೌಲಭ್ಯಗಳನ್ನೇ ಕಟ್ ಮಾಡಿದ ಆರೋಪ ಕೇಳಿಬಂದಿದೆ. ಚುನಾವಣೆ ಕಾವು ಗ್ರಾಮೀಣ ಭಾಗದಲ್ಲಿ ದ್ವೇಷ ಮೂಡಿಸುವ ಮಟ್ಟಿಗೆ ತಲುಪಿದೆ. ಕೆಜಿಎಫ್ ತಾಲೂಕಿನ ಬೇತಮಂಗಲದ ಪಂತನಹಳ್ಳಿ ಎಂಬ ಗ್ರಾಮದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಕಿತ್ತಾಟ ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಪಂತನಹಳ್ಳಿ ಗ್ರಾಮದ ಮುದ್ದಮ್ಮ ಗಂಗಪ್ಪ ಎಂಬ ರೈತ ಕುಟುಂಬ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಒತ್ತಾಯಿಸಿದ್ರಂತೆ. ಆಗಲ್ಲ ಎಂದಿದ್ದಕ್ಕೆ ಕರೆಂಟ್ ಕಟ್ ಮಾಡಿದ್ದಾರಂತೆ. ನೀವು ಅನ್ಕೊಂಡಿರಬಹುದು ನಿಮ್ಮ ದಬ್ಬಾಳಿಕೆ, ನಿಮ್ಮ ಹಣ, ನಿಮ್ಮ ಅಂತಸ್ತು, ನಿಮ್ಮ ಅಧಿಕಾರ ನನ್ನ ಮತದಾರ ಬಂಧು ದೇವರುಗಳ ಮುಂದೆ ಅದು ಶೂನ್ಯ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಬಂದು ಮಾತಾಡುವಂತ ಹಕ್ಕು ನಿಮ್ಗೆ ಎಲ್ಲಿಂದ ಬಂತು ಅಂತ ನಾವು ಫಸ್ಟ್ ಮೊದಲು ಹೇಳ್ಬೇಕಾಗತ್ತೆ. ಇನ್ನು ಬಿಜೆಪಿ ಮುಖಂಡರ ಆರೋಪವನ್ನ ತಳ್ಳಿ ಹಾಕಿದ ಮುನಿಯಪ್ಪ ಪುತ್ರ ಕುಮಾರ್, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಂತ ಮುದ್ದಮ್ಮ ಗಂಗಪ್ಪ ಕುಟುಂಬವನ್ನ ಒತ್ತಾಯಿಸಿಲ್ಲ, ಅವರೇ ನಮ್ಮನ್ನ ಬಿಜೆಪಿಗೆ ಸೇರಿ ಎಂದು ಒತ್ತಾಯ ಹಾಕಿದ್ದಾರೆ ಎಂದು ಕುಮಾರ್ ಹೇಳ್ತಾರೆ. ಇನ್ನು ಅವ್ರು ಬಂದು ಬಿಜೆಪಿಗೆ ಬರ್ಬೇಕು ಅಂತ ನಮ್ಮನ್ನ ಬೆದರಿಸಿದ್ದಾರೆ. ಹೌದಾ? ನಾವೇನಂತ ಇದೇನ್ ಮಾಡ್ಕೊಂಡಿಲ್ಲ. ಅಂದ್ರೆ ಇದು ರಾಜಕೀಯ ವಿಚಾರದಲ್ಲೇ ಅವರು ಆದ್ರೆ ಈ ಮೋಹನ್ ಕೃಷ್ಣ ಅವ್ರು ಬಂದು ಯಾವ್ದೇ ನ್ಯಾಯ ಯಾವ್ದು ಅನ್ಯಾಯ ಅಂತ ನೋಡಿದಿರ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಹೋಗವ್ರಿ. ಮತ್ತೆ ಈಗ ಆ ವೈರ್ನ ಕಟ್ ಮಾಡಿದವ್ರು ಯಾರು ಮತ್ತೆ ಹಾಗಾದ್ರೆ? ಅದು ಗಾಲಿಗೆ ಅವರೇ ಮಾಡಿರ್ತಾರೆ ಬಿಡಿ ಸರ್, ಅದೆಲ್ಲ ಗಾಲಿಗೆ ಬಂದಿರಲ್ಲ ಅದು. ಒಟ್ನಲ್ಲಿ ರಾಜಕೀಯ ದ್ವೇಷಕ್ಕಾಗಿ ರೈತರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ತಪ್ಪು ಮಾಡಿದವರು ಹಾಗೂ ಆರೋಪಿಸಿದವರು ಇಬ್ರೂ ಕೂಡ ಅರಿತುಕೊಳ್ಳೋದು ತುಂಬಾ ಒಳ್ಳೆಯದು. ರಘುರಾಜ್, ನ್ಯೂಸ್ 18, ಕೋಲಾರ.